ಕನಕಪುರದಲ್ಲಿ ಹಮ್ಮಿಕೊಂಡಿದ್ದ ಮೇಕೆದಾಟು ಹೋರಾಟ ಚಿಂತನಾ ಸಭೆಯಲ್ಲಿ ಸಂಘದ ಅಧ್ಯಕ್ಷ ಮಂಜೇಗೌಡ, ಜಿಲ್ಲಾ ಮುಖಂಡ ಚೀಲೂರು ಹರೀಶ್, ರಾಜ್ಯ ಸಂಚಾಲಕ ಚಂದ್ರಶೇಖರ್ ಸಾವ್ಕಾರ್, ಯುವ ಘಟಕದ ಅಧ್ಯಕ್ಷ ವಿನೋದ್ ಕುಮಾರ್, ಗೌರವಾಧ್ಯಕ್ಷ ರಾಜಣ್ಣ, ಜಿಲ್ಲಾ ಮುಖಂಡ ಸಂಪತ್ ಕುಮಾರ್, ದೇವರಾಜ್ ಇತರರಿದ್ದು, ಸರ್ಕಾರ ಮೇಕೆದಾಟು ಅಣೆಕಟ್ಟು ಯೋಜನೆ ಕೈಗೆತ್ತಿಕೊಳ್ಳುವವರೆಗೂ ರೈತ ಸಂಘ ಹೋರಾಡಲಿದೆ ಅಂತ ಹೇಳಿದರು. ಹಾರೋಹಳ್ಳಿ ತಾಲೂಕು ಅಧ್ಯಕ್ಷ ಬಿಎಂ ಪ್ರಕಾಶ್, ಆರ್.ವಿ. ಹೊನ್ನೇಗೌಡ, ಮರಳವಾಡಿ, ರಾಜಣ್ಣ ಇತರರು ಇದ್ದರು. ಸಂಘದ ನೂತನ ಪದಾಧಿಕಾರಿಗಳು ರಾಜ್ಯ ರೈತ ಸಂಘ ಯುವ ಘಟಕದ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಅಧ್ಯಕ್ಷರಾಗಿ ಚೀಲೂರು ಹರೀಶ್, ಉಪಾಧ್ಯಕ್ಷರಾಗಿ ಆಂಥೋಣಿರಾಜ್, ಕಾರ್ಯದರ್ಶಿಯಾಗಿ ಶಿವಲಿಂಗಯ್ಯ ಆಯ್ಕೆಯಾದರು. ಮುಂದಿನ ಹೋರಾಟಗಳನ್ನ ಯುವ ಶಕ್ತಿ ಯಾವ ರೀತಿ ಮಾಡಬೇಕು ಅನ್ನೋದು ಹಳ್ಳಿ ಕಡೆ ಹೋಗಿ ಹಳ್ಳಿ ಗ್ರಾಮಕ್ಕೊಬ್ಬ ರೈತ ಅಂತಕ್ಕಂಥ ಒಂದು ಕಾರ್ಯಕ್ರಮ ಹಾಕೋದಿದ್ವಿ ನಾವು. ಫೆಬ್ರವರಿ 15ರಿಂದ 16 ಅದನ್ನು ಚಾಲನೆ ಕೊಡಿದ್ವಿ. ಹೇಗೆ ಹೋದ ಒಂದು ಗಾಡಿ ಹಳ್ಳಿ ಆಯಾ ತಾಲೂಕಿನಲ್ಲಿ ಹಳ್ಳಿ ಹೋಗಿ ಪ್ರತಿಯೊಂದು ಹೆಂಗಿಗಳು ಗೊತ್ತಂದ್ರೆ ಹೋಗಿ ಮೆರವಣಿಗೆ ಮಾಡೋದು. ಅಲ್ಲಿ ಯಾವ ರೀತಿ ಮುಗಿಸ್ಬೇಕಂತ ಅಲ್ಲಿ ಗ್ರಾಮದಲ್ಲಿ ಹೋಗಿ ಅಲ್ಲಿ ಇದ್ದಾರೆ ಅವ್ರನ್ನ ಮಾತಾಡ್ತಿದ್ರು. ನಿಮ್ಮ ಊರಿಗೆ ರೈತರಲ್ಲಿ ನೇರು ಬರ್ತಾ ಇದೆ, ಅದು ಕೊಡಬೇಕಾದ ಗೌರವ ತಿಳಿಸಿ ಅಲ್ಲಿ ಒಂದು ಕಾರ್ಯಕ್ರಮ ಹೋದೆಲ್ಲ ಒಂದು ಪ್ರಚಾರ ಮಾಡಿ ಅಲ್ಲಿ ಆ ಯುವ ಶಕ್ತಿಯಲ್ಲಿ ಮೆಂಬರ್ಶಿಪ್ಗಳನ್ನು ಮಾಡ್ಕೊಳ್ಳೋದು. ನಮ್ಮ ಕಡೆ ರೈತರ ಕಡೆ ಅವರು ಮನಸ್ಸು ಬರುವಂಥದ್ದು ಈ ಮಾತುಗಳನ್ನ ಒಂದು ಟ್ರೈನಿಂಗ್ ಇದೆ, ಅಷ್ಟರಲ್ಲಿ ನಿಮ್ಮನ್ನು ಕರೀತೀವಿ ಟ್ರೈನಿಂಗ್ಗೆ. ಆ ಟ್ರೈನಿಂಗ್ಗೆ ಭಾಗವಹಿಸಿ ಯಾವ ರೀತಿ ಏನಿರುತ್ತೆ ಅಂತ ನಾವು ಅಧ್ಯಕ್ಷರು ನಾವು ಈ ರೀತಿ ಇವತ್ತು ದೇಶ ಕಾನೂನು ಸೇರಿಕೆಗಳಲ್ಲಿ ಇರ್ತಾರೆ. ಆ ದೇಶ ಕಾನೂನು ಇಲ್ಲ ಅಂತಂದ್ರೆ ಏನಾಗುತ್ತೆ, ಎಲ್ಲ ಆತಂಕವಾದಿಗಳು IS ಉಗ್ರರು ಎಲ್ಲ ಬಂದರೆ ಬೇರೆ ನಮ್ಮ ಸುತ್ತ ಅಕ್ಕಪಕ್ಕ ದೇಶದವರು ಒಳಗಡೆ ಹೋಗ್ತಾರೆ. ನಮ್ಮ ದೇಶದ ಒಂದು ಆರ್ಥಿಕತೆ ಮತ್ತೆ ಸಮಸ್ಯೆ ಉಂಟಾಗ್ತದೆ, ಆತಂಕ, ಭಯ. ಇವತ್ತು ನಾವು ದೇಶದ ಒಳಗಡೆ ಇದ್ದೀವಿ, ದೇಶದ ಜನಕ್ಕೆ ಅನ್ನ ಹಾಕ್ತಾ ಇದ್ದೀವಿ, ಹಾಲು ಕೊಡ್ತಾ ಇದ್ದೀವಿ. ಎಲ್ಲ ಹಾಲು, ಮೊಸರು, ತುಪ್ಪ ಎಲ್ಲ ಬೈ ಪ್ರಾಡಕ್ಟ್ ಎಲ್ಲ ಏನಿದೆ ಇವತ್ತು ದಿವಸ ನಾವು ಹಾಕೋ ಬಟ್ಟೆ ಕೂಡ ಇವತ್ತು ರೈತ ಹತ್ತಿ ಬೆಳೆಯಿಲ್ಲ ಅಂದ್ರೆ ಬಟ್ಟೆ, ರೇಷ್ಮೆ ಬೆಳೆ ರೇಷ್ಮೆ ಸಿಗುತ್ತೆ. ದನ ಸಾಕಿಲ್ಲ ಇವತ್ತು ನಾವು ಹಾಕೋ ಚಪ್ಪಲಿ ಕೂಡ ಅಲ್ವಾ, ಕುರಿ ಸಾಕಿಲ್ಲ ಅಂತ ಚರ್ಮ ಇಲ್ಲಿ ಹೋಗ್ಬೇಕು. ಕೋಳಿ ಸಾಕಾಣಿಕೆ, ಮೀನು ಸಾಕಾಣಿಕೆ, ಮತ್ತೆ ಔಷಧಿ ಕೂಡ ಇವತ್ತು ನಾವು ಬೆಳೆಸ್ತಕ್ಕಂಥ ಆಯುರ್ವೇದ ಔಷಧಿಗೂ ಕೂಡ ರೈತರು. ಹಂಗಾಗಿ ನಾವು ಅನ್ನದಾದ್ರೆ ಸಾಗಬಹುದು ಇವತ್ತು. ಹಾಗಾಗಿ ನಾವೆಲ್ಲ ಒಂದು ಒಗ್ಗಟ್ಟಿನಿಂದ ಎಲ್ಲವನ್ನು ಗೆಲ್ಲಬಹುದು. ಒಗ್ಗಟ್ಟಿದ್ರೆ ಎಲ್ಲವನ್ನು ಗೆಲ್ಲಬಹುದು. ಹಾಗಾಗಿ ಒಂದು ಒಗ್ಗಟ್ಟನ್ನ ಮೇಂಟೈನ್ ಅವಾಗ ನಮ್ಮ ಸ್ವಂತ ಕಂಡವರು ಹೇಳ್ತೀವಿ, ಆದ್ಮೇಲೂ ಕೀಳು ನಮ್ಮ ಭಾವನೆ ಅಷ್ಟು ತೆಗೆದು ನಾವೇನು ಅಂತಂದ್ರೆ ಈಗ ಎಲ್ಲರೂ ಅಧ್ಯಕ್ಷರು ಅವಾಗ ನಮ್ಮ ಮಂಡ್ಯಗಳು ನಾನು ಅಧ್ಯಕ್ಷನಲ್ಲಪ್ಪ, ನೀವೆಲ್ಲ ಇರ್ತಕ್ಕಂಥವ್ರೆಲ್ಲರೂ ಅಧ್ಯಕ್ಷರು. ಅಧ್ಯಕ್ಷ ಸ್ಥಾನ ನಾನು ಇಲ್ಲ ಅಂದ್ರೂ ಕೂಡ ನೀವೇ ಅಧ್ಯಕ್ಷರು, ನೀವೇ ಅದನ್ನು ಕಾಪಾಡಿಕೊಳ್ಳೋ ಶಕ್ತಿ ನಮ್ಮಿದೆ. ಅದನ್ನು ನೀವು ಮಾಡಿ ಅಧ್ಯಕ್ಷರೇ ಬರಬೇಕು ಅನ್ನೋದೇನಿಲ್ಲ, ಪ್ರತಿಯೊಂದು ಸಂಸ್ಥೆಗೆ ಅಧ್ಯಕ್ಷರು ಬರುವಂಥದ್ದೇನಿಲ್ಲ. ಅಧ್ಯಕ್ಷರದ ಒಂದು ಪವರ್ ನಿಮಗಿದೆ, ಅದನ್ನು ಸಾಲ್ವೇಷನ್ ನಿಮ್ಮ ತಾಲೂಕಲ್ಲಿ, ನಿಮ್ಮ ಜಿಲ್ಲೆಗಳಲ್ಲಿ ನೀವೇ ಮಾಡ್ಕೋಬಹುದು. ಆ ಶಕ್ತಿ ಸಂಪಾದನೆ ಮಾಡ್ಕೊಳ್ಳಿ. ಹಾಗಾಗಿ ಆ ರೀತಿ ಯುವ ಶಕ್ತಿ ತಯಾರಾಗಬೇಕಾಗಿದೆ ಇವತ್ತಿನ ದೇಶದಲ್ಲಿ. ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ನಮ್ಮನ್ನ ಏನು ರಾಜಕಾರಣಿಗಳು ಏನಿದ್ದಾರೆ ಸಂಪೂರ್ಣವಾಗಿ ರೈತರನ್ನ ಉಳಿಸ್ತಾರೆ. ಇವತ್ತು ನಾವು ನೋಡ್ತಾ ಇದ್ದೀವಿ, ಎಲ್ಲಿ ನೋಡೋದು ಲೇಔಟ್ಗಳು ಹೇಳ್ತಾ ಇದ್ದಾರೆ. KIDB ನೆಪದಲ್ಲಿ ಎಲ್ಲ ಇಂಡಸ್ಟ್ರಿಯಲ್ ಪ್ರಾಜೆಕ್ಟ್ಗೆ ಭೂ ಕಿತ್ಕೊಳ್ತಾ ಇದ್ದಾರೆ. ಇಲ್ಲ ಯಾವುದೋ ಒಂದು ಜಮೀನು ಖಾಲಿಗಿದೆ ಅಂತಂದ್ರೆ ಯಾವನೊಬ್ಬ ಬಂಡವಾಳಿಸ್ತ ಯಾವನೊಬ್ಬ ಇದ್ದ ಇನ್ಫ್ಲೂಯೆನ್ಸ್ ಫೆಲೋ ಇದ್ದ ಅಂದ್ರೆ ಯಾರೋ ಮಂತ್ರಿ ಇಲ್ಲ MLA ಸ್ಟ್ರಾಂಗ್ ಆಗಿದ್ದು ಅವ್ರ ಪರವಾಗಿದ್ದಾನೆ ಅಂದ್ರೆ ಆ ಜಮೀನು ರೈತರಿಗೆ ಸಿಗ್ಬೇಕಾಗಿರೋದು ಅವನೇ ಕುಡುಂಬ ಅಂತೇಳಿ ತಿಂದಾಕ್ತಾರೆ. ಇಲ್ಲ ಅವನ ಹೆಸರು ಖಾತೆ ಮಾಡಿಸ್ಕೊಳ್ಳೋ ಪರಿಸ್ಥಿತಿ. ಇಂಥವನ್ನೆಲ್ಲ ನಾವು ಎಚ್ಚೆತ್ಕೊಂಡು ನೋಡ್ಬೇಕಾಗಿದೆ. ಯಾಕಂದ್ರೆ ಅಲ್ಲಿ ಗಡಿ ಕಾಯ್ತಿದ್ರೆ ನಾವು ನಾಡು ಕಾಯೋ ಕೆಲಸ ಇದೆ. ನಾಡನ್ನು ನಾವು ಕಾಯ್ಬೇಕೋ ಬೇಡವಾ? ಕಾಯ್ಬೇಕಾನೆ. ಆ ಕಾಯುವಂಥ ಕೆಲಸ, ನಮ್ಮ ಅನ್ನದಾತರನ್ನ ಕಾಯುವಂಥ ಕೆಲಸ, ನಮ್ಮ ದೇಶ ಕಾಯುವಂಥ ಕೆಲಸ ಮಾಡೋಣ ಅಂತೇಳಿ ಕೊಡುವ ನಮ್ಮ ಉಳುಮೆ ಮಾಡ್ತಕ್ಕಂಥ ನೇಗಿಲಿಗೆ ನಮಸ್ಕರಿಸುತ್ತಾ ವೇದಿಕೆಗೆ ಆಸಕ್ತಿರ್ತಕ್ಕಂಥ ರಾಜ್ಯಾಧ್ಯಕ್ಷರ ಹಳ್ಳಪುರ ಮುದ್ದೇಗೌಡ್ರೆ,
ಹಾಗೂ ಗೌರವಾಧ್ಯಕ್ಷರಾದ ರಾಜಣ್ಣವರೇ ಹಾಗೂ ಇದೇ ತಾಲೂಕಿನ ನಮ್ಮ ರಾಜ್ಯಾಧ್ಯಕ್ಷರಾದ ಸಂಪರ್ಕಣ್ಣವರೇ ಹಾಗೂ ಇದೇ ತಾಲೂಕಿನ ದೇವರಾಜಣ್ಣವರೇ ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಹಾಗೆ ಕರ್ನಾಟಕ ರಾಜ್ಯ ರೈತ ಸಂಘದ ಕಾರ್ಯಾಧ್ಯಕ್ಷರಾದ ಹಾಗೂ ಇದೇ ಇರ್ತಕ್ಕಂಥ ಎಲ್ಲ ನನ್ನ ಅಣ್ಣತಮ್ಮರೇ ರೈತ ಬಾಂಧವರೇ, ಇವತ್ತು ಸಂಪರ್ಕನ 30ನೇ ತಾರೀಕು ನಾನು ಅನ್ಕೊಂಡಿದ್ದೆ ಸಂಪರ್ಕನ 30ನೇ ತಾರೀಕು ದೇವಸ್ಥಾನದಲ್ಲಿ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ, ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ಇವತ್ತು ವೈಕುಂಠ ಏಕಾದಶಿ ಇದೆ ಅಂತೇಳಿ ಮರ್ತ್ಬಿಟ್ಟಿದ್ದಾರೆ. ಇವತ್ತು ಮರ್ತಿದ್ರು ಕೂಡ ಇದು ಒಳ್ಳೆಯ ವಿಷಯ. ವೈಕುಂಠ ಏಕಾದಶಿ ಅಂತಂದ್ರೆ ಆ ದ್ವಾರ ಬಾಗಿಲುಗಳ ತೆಗೆಯುತ್ತದೆ. ದ್ವಾರ ಬಾಗಿಲು ತೆಗೆಯೋದು ಅಂತಂದ್ರೆ ವರ್ಷಕ್ಕೂ ಒಮ್ಮೆ ತೆಗೀತದೆ. ಇವತ್ತು ದಿನ ಆಯ್ತು ವೈಕುಂಠಕ್ಕೆ ಹೋಗಿ ಬರ್ತಕ್ಕಂಥದ್ದು. ವೈಕುಂಠದಲ್ಲಿ ಪರಮಾತ್ಮನ ಆಶೀರ್ವಾದ ಅನುಗ್ರಹ ಎಲ್ಲವೂ ಸಿಗ್ತದೆ ಅನ್ನೋ ಒಂದು ದಿವಸ ಇವತ್ತು ಇದೇ ದಿವಸದಲ್ಲಿ ನಮ್ಮ ಕೆಲವರಿಗೆ ಇವತ್ತು ಯುವ ಅಧ್ಯಕ್ಷರಾಗಿ ಕೆಲವ್ರನ್ನ ಆಯ್ಕೆ ಮಾಡ್ತಾರೆ, 4 ಜನಕ್ಕೆ ಆಯ್ಕೆ ಮಾಡ್ತಾರೆ ಅಂತ ಹೇಳಿದ್ರೆ ಭಾರಿ ಒಳ್ಳೆಯದು, ಭಾರಿ ಶುಭ ದಿನ. ಇವತ್ತೇನು ಅವರೆಲ್ಲ ವೈಕುಂಠದ 4 ಹೋಗಿ ಬಂದಿದ್ದಾರೆ ಅಂತ ಕಾಣ್ತದೆ, ಮುಗಿಸ್ಕೊಂಡ್ ಬಂದಿದ್ದಾರೆ, ಕೈಲಾಸದಿಂದ ಬಂದಿದ್ದಾರೆ. ಇವತ್ತು ಮುಂದಿನ ದಿನಗಳಲ್ಲಿ ಆ ದೇವರ ಆಶೀರ್ವಾದದಿಂದ ರಾಜ್ಯದ ಎಲ್ಲ ರೈತರ ಮಕ್ಕಳು, ರೈತ ಹೆಣ್ಣು ಮಕ್ಕಳು, ಅನ್ನದಾತರು ಇವ್ರಿಗೆಲ್ಲರಿಗೂ ಒಂದು ಶಕ್ತಿಯ ನಿಲ್ಲಿ ಭಗವಂತ ಆ ಶಕ್ತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ ಇವತ್ತು ಯುವ ಶಕ್ತಿಗಳ ಆಚರಣೆ ಯುವಕರು ಬರಬೇಕು. ಇವತ್ತು ನಾವು ನೋಡ್ತಾನೆ ಇದೀವಿ, ಈ ಪಾರ್ಟಿಗಳಿದ್ದಾರೆ, ಪಾರ್ಟಿಗಳಿಗೆ ಪೆಟ್ರೋಲ್ ಹಾಕ್ತಾರೆ, ಕಿಕ್ಕಿರ್ದು ಹೋಗ್ತಾರೆ, ಪೆಟ್ರೋಲ್ ಹಾಕ್ತಾರೆ, 500 ರೂಪಾಯಿ ದುಡ್ಡು ಕೊಡ್ತಾರೆ ಅಂತ ಹೊರಟು. ಅದ್ರಲ್ಲಿ ಏನಿದೆ, ಅವನು ಸುಮ್ಮನೆ ದುಡ್ಡಿಗಾಗಿ ಹೋಗ್ತಾನೆ ಅಷ್ಟೇ. ಅವನು ಕೀರ್ತಿ ಗೌರವಕ್ಕಾಗಿ ಹೋಗ್ತಾ ಇಲ್ಲ. ಅವರು ಕೀರ್ತಿ ಗೌರವ ಏನಾದ್ರು ಸಂಪಾದನೆ ಮಾಡ್ಬೇಕು ಅಂತಿದ್ರೆ ರೈತ ಸಂಘದಲ್ಲಿ ಇದೆ. ರೈತರಿಗೆ ಯಾರಿಗಾದ್ರೂ ಒಂದು ಬಂದಂತ ರೈತರಿಗೆ ಹೋಗಿ ಅವನ ಬೆನ್ನು ಕಟ್ಟಿ ಅವನ ಬೆನ್ನು ಗಾವಲಾಗಿ ನಿಂತು ಅವನಿಗೆ ಏನೋ ಒಂದು ಸಮಸ್ಯೆಯನ್ನು ಪರಿಹರಿಸಿದ್ರೆ ಅದಕ್ಕಿಂತ ಪುಣ್ಯವಾಗುವುದು ಯಾವುದೂ ಇಲ್ಲ. ಅವ್ನು ಯಾರೋ ಅಣ್ಣ ಅಂತ ಹೇಳ್ಕೊಂಡು ನಾವು ಮುಂದೆ ಹೋಗ್ತಿದ್ರೆ ಅವನ ಅಣ್ಣ ಆಗ್ತಾನೆ ಹೊರಟು ಅಮ್ಮ ಆಗಿದೆ. ಇವನು ಯಾವಾಗ ಅಣ್ಣ ಆಗೋದು? ದೇಶಕ್ಕೆ ಅಣ್ಣ ಆಗೋಣ, ಅಣ್ಣನೂ ಆಗ್ಬೇಕು, ದೇಶಕ್ಕೆ ಅನ್ನನೂ ಹಾಕಬೇಕು, ಮಟ್ಟಕ್ಕೆ ಬರಬೇಕಾಗುತ್ತೆ. ಹಾಗಾಗಿ ಯುವಶಕ್ತಿಯವರು ನಮ್ಮ ಹರೀಶ್ ಅವರು ಕೂಡ ಇವತ್ತು ಯುವ ಅಧ್ಯಕ್ಷರಾಗಿ ನೇಮಕ ಆಗ್ತಾ ಇದ್ದಾರೆ. ಇಂಥ ಯುವಕರು ಬರಬೇಕಾಗಿದೆ. ಮೇನ್ ಇವತ್ತು ನಿಂತಿರೋದು ಯುವಶಕ್ತಿ ಮತ್ತೆ ಮೀಡಿಯಾ. ಇಡೀ ರೈತರನ್ನ ಒಕ್ಕೂಟನ ಉಳಿಸ್ಕೊಂಡು ಇಲ್ಲಿವರೆಗೂ ರಥ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಈ ಹೋರಾಟಕ್ಕೆ ರಥ ಹೊಡೆಯಕ್ಕೆ ಬೇಕು. ನಾನು ಆಗಲೇ ಹೇಳ್ಬೇಕು, ಕಿರಣ ಕೊಟ್ಟಕ್ಕೆ ಎರಡಾಗಬೇಕಾಗಿದೆ. ಯಾವ ಜನತೆ ಜನ ಕೆಲಸ ಮಾಡ್ತಾರೆ ಹೋಗ್ಬಂದಿದ್ದೀವಿ. ನನ್ನ ರಥ ಹೊಡೆಯಬೇಕು, ಗಾಡಿ ಹೊಡೆಯಬೇಕು ಬಂದ ಅಲ್ಲಿ ಹಾಗಂತ ಅವ್ರು ಎಲ್ಲಿರ್ತಾರೆ ಎಲ್ಲ ಸಮಾನ ಬೇಗದಲ್ಲಿ ಕೆಳಗಡೆಯಲ್ಲಿ ಈ ರಾಜ್ಯ ಕಟ್ಟೆಗೆ ಎಲ್ಲ ಅರ್ಥ ಆಯ್ತು. ಅದರಿಂದ ಆಮೇಲೆ ಮಾತಾಡೋದು ಈಗ ದೀಕ್ಷೆನ ಈ ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿಸ್ತಿದ್ದಾರೆ. ಅವ್ರ ಪದಾಧಿಕಾರಿಗಳು ಆಯ್ಕೆನ ಯಾಕಂದರೆ ಪದಾಧಿಕಾರಿಗಳು ಆಯ್ಕೆ ಯಾಕಪ್ಪ ಅಂತಂದರೆ ಪರಿಚಯ ಇರುತ್ತೆ. ಈಗ ಅಧಿಕಾರಿಗಳಿಗೆ ಪೊಲೀಸಲ್ಲಿ ಕಾನ್ಸ್ಟೇಬಲ್, ಹೆಡ್ ಕಾನ್ಸ್ಟೇಬಲ್, ಎಸ್ ಹೋಗಿರ್ತಾರ ನಮ್ಮಲ್ಲಿ ಒಂದೊಂದು ಹುದ್ದೆ. ಯಾಕೆಂದರೆ ನಾವು ಅವ್ರಿಗೆ ಬುದ್ಧಿ ಕಳಿಸ್ಬಿಟ್ಟಲ್ಲ, ಈ ಸೆಕೆಂಡ್ರಿ RI ಅಂತಾನೆ. ಮತ್ತು ಇವುಗಳಿಂದ ಸ್ಟಾರ್ಟ್ ಆಗಿದೆ. ಯಾಕೆಂದರೆ ಈಗ ಎಷ್ಟೋ ಜನ ಗೊತ್ತೇ ಇಲ್ಲ, ನಾನು ಇನ್ನೊಂದು ಹುಡುಗರು ಗೊತ್ತಿಲ್ಲ. ಹಸಿರು ಸೈನಿಂದ ಸ್ಟಾರ್ಟ್ ಮಾಡಿದ್ದು ಯಾವಾಗ ಗೊತ್ತೇನಪ್ಪ, ಪೊಲೀಸರು ಸಿಕ್ಕೋಟೆ ದಾಳಿ ಮಾಡೋದು. ಆಗೆಲ್ಲ ಬಳ್ಳಾರಿಯಲ್ಲಿ ಕೂತ್ಕೊಂಡು ಪ್ರವಾಸಗಳು ನಮ್ಮ ಮಾಧವರೆಡ್ಡಿ ಅಂತೆಲ್ಲ ಇದ್ದರು. ಅವರು ಯಾಕೆ ಈ ಪೊಲೀಸರೆಲ್ಲ ಇವ್ರು ಆಡ್ತಿಲ್ಲ, ನಮ್ಮಲ್ಲಿ ಯಾಕೆ ಅನ್ನೋದು ಸೈನ್ಯ ಅಂತ ಮಾಡಬಾರ್ದು ಅಂತ ಹೇಳಿ ಹಸಿರು ಸೈನ್ಯ ಅಂತ ಆಗ್ಬಿಟ್ಟಾಯ್ತಾನೆ. ರೈಟ್ ಸಂಘ ಅದ್ರ ಜೊತೆ ಹಸಿರು ಸೈನ್ಯ ಅದನ್ನು ಎಲ್ಲಿ ಉದ್ಘಾಟನೆ ಮಾಡಬೇಕು, ಎಲ್ಲಿ ನಾವು ರಾಜ್ಯ ಪರಿಚಯ ಮಾಡಬೇಕಾಗ ಅದನ್ನು ಆಯ್ಕೆನ ಎಲ್ಲಿ ಮಾಡ್ಕೊಳ್ಳೋ ಅಂತ ಯಾರ್ಯಾರು ಗೊತ್ತಾ? ಹಸಿರು ಸೈನ್ಯ ಅಂತ ಪರಿಚಯ ಮಾಡ್ಕೊಂಡು ಯಾರ್ಯಾರು ಗೊತ್ತಿರೋ ಮೈಸೂರಲ್ಲಿ
ಮಹಾರಾಜರು ಆಳ್ತಾರ ಜಾತಿ ಹಸಿರು ಸೇನೆನ ಉದ್ಘಾಟನೆ ಮಾಡಿ ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕು ಹೇಳಿ ಇಂಥ ಯುವಕರಿಗೆಲ್ಲ ಟೀ ಶರ್ಟ್ ಟೋಪಿ ದೊಣ್ಣೆ ಎಂಥ ದೊಣ್ಣೆ ಗೊತ್ತಿಲ್ಲ ಪಾರ್ಬಲ್ಲಪ್ಪ ಇಷ್ಟು ದೊಣ್ಣೆ ಮೈಂದ್ರ ಟಿಕಲ್ ಆ ದೊಣ್ಣೆ RSSಗೆ ಹೆಚ್ಚಾಗಿ ಮೈಸೂರಿಗೆ ತಗೊಂಡು ಬಂದು ಇಡೀ ಸರ್ಕಾರ ಎದುರೋಗ್ಬೋದು ಇನ್ನು ನಮ್ಮ ಸರ್ಕಾರ ಕೈಗಳು ಹೋಗೋದಿಲ್ಲ ಒಳ್ಳೆ ಯುವಕರನ್ನ ಒಂದು ಪಡೆನ ಈ ರಾಜ್ಯದಲ್ಲಿ ಪರಿಚಯ ಮಾಡಬೇಕಲ್ಲ ವಿಚಾರಕರೇ, ನಮ್ಮ ರಾಮನಗರ ಜಿಲ್ಲಾ ಜಿಲ್ಲಾಧ್ಯಕ್ಷರೇ, ಅರಳಿ ತಾಲೂಕು ಅಧ್ಯಕ್ಷರೇ, ಎಲ್ಲ ಹಿರಿಯ ಮುಖಂಡರೇ, ಕಾರ್ಯಕರ್ತರೇ, ಏನಿವತ್ತು ನಮಗೆ ಒಂದು ಗುರುತರವಾದ ಒಂದು ಜವಾಬ್ದಾರಿಯಿಂದ ನಮ್ಮ ಹಿರಿಯರೆಲ್ಲರ ಮಾರ್ಗದರ್ಶನದಲ್ಲಿ ನಮಗೆ ವಹಿಸಿದಿರಿ. ಈ ಜವಾಬ್ದಾರಿಯನ್ನು ನಾವು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ನಾವು ಮುಂದಿನ ದಿನಗಳಲ್ಲಿ ಉತ್ತಮ ಹೋರಾಟಗಾರನಾಗಿ ನಾವು ನಡೆಸ್ಕೊಂಡು ಹೋಗ್ತೀವಿ. ಅದೇ ರೀತಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆಗೆ ನಂಜುಂಡಸ್ವಾಮಿಯವರು ಯಾವುದೇ ಧಕ್ಕೆ ತರದಿರೋ ರೀತಿಯಲ್ಲಿ ರಾಜ್ಯಕ್ಕೆ ಒಂದು ಸ್ಪಷ್ಟ ಸಂದೇಶ ಕೊಟ್ಟರು. ಅವರ ತತ್ವ ಸಿದ್ಧಾಂತದ ಅಡಿಯಲ್ಲಿ ನಾವು ಕೆಲಸ ಮಾಡಲಿಕ್ಕೆ ನಾವು ಬದ್ಧರಿದ್ದೀವಿ. ಏನಿವತ್ತು ಮೇಕೆದಾಟು ಹೋರಾಟ ಒಂದು ಚಿಂತನಾ ಸಭೆ ಅಂತ ನಾವು ಕರೆದ್ವಿ. ಅದರಲ್ಲಿ ಒಂದಷ್ಟು ತೀರ್ಮಾನಗಳನ್ನ ಇವಾಗ ನಮ್ಮ ರಾಜ್ಯಾಧ್ಯಕ್ಷರು ಹೇಳ್ತಾರೆ. ಇಷ್ಟು ದಿನ ಒಂದು ಸರ್ವೋಚ್ಚ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದ್ದರೂ ಸಹಿತ ರಾಜಕಾರಣಿಗಳು ಒಬ್ಬರ ಮೇಲೆ ಆ ಪಕ್ಷದ ಮೇಲೆ ಈ ಪಕ್ಷದ ಮೇಲೆ ಆ ಪಕ್ಷ ಆರೋಪಗಳನ್ನು ಮಾಡ್ತಾ ಬಂದರೆ ಹೊರತು ಒಂದು ಶಾಶ್ವತ ಪರಿಹಾರನ ಮೇಕೆದಾಟು ವಿಚಾರವಾಗಿ ಇದುವರೆಗೂ ಕೊಟ್ಟಿರಲಿಲ್ಲ. ಇತ್ತೀಚೆಗೆ ಸರ್ವೋಚ್ಚ ನ್ಯಾಯಾಲಯ ತೀರ್ಪಿನ ಪ್ರಕಾರ ಕರ್ನಾಟಕ ಕಾಮಗಾರಿ ಮಾಡಲಿಕ್ಕೆ ಮೇಕೆದಾಟು ಅಣೆಕಟ್ಟು ವಿಚಾರವಾಗಿ ಕಾಮಗಾರಿ ಮಾಡಲಿಕ್ಕೆ ಯಾವುದೇ ರೀತಿಯ ತೊಂದರೆ ತೊಡಕು ಕರ್ನಾಟಕ ಸರ್ಕಾರಕ್ಕೆ ಇಲ್ಲ. ಆದರೂ ಕೂಡ ಇವತ್ತು ಕೇಂದ್ರ ಸರ್ಕಾರದ ಮೇಲೆ ಆರೋಪ ಮಾಡ್ತಾ, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇವತ್ತು ಸಮಯ ಹರಣ ಮಾಡ್ತಾ ಇರ್ತಕ್ಕಂಥದ್ದು ನಮ್ಮ ರಾಜ್ಯದ ದುರ್ದೈವ. ಯಾಕೆಂತಂದ್ರೆ ಇವತ್ತು ಮೇಕೆದಾಟು ಅಣೆಕಟ್ಟು ನಮ್ಮ ಹಸಿರು ಶಾಲಾ ಕೊಂಡಿರ್ತ ರೈತರಿಗೆ ಮಾತ್ರ ಅಲ್ಲ ಬೇಕಾಗಿರ್ತಕ್ಕಂಥದ್ದು. ಇವತ್ತು ಬೆಂಗಳೂರು ಸಿಟಿ ಬೆಳೀತಾ ಇದೆ. ಇವತ್ತು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳು ನಾವು GBA ಮಾಡಿ 9,000 ಟೌನ್ಶಿಪ್ 9,000 ಎಕರೆ ಮಾಡಿದೆ ಅಂತ ಇವ್ರಿಗೆಲ್ಲ ಕುಡಿಲಿಕ್ಕೆ ನೀರೆಲ್ಲ ತಂದುಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಇವತ್ತು ಕೂಡ ನೀರಿಗೆ ಅತ್ಯಂತ ಅಭಾವ ಬೇಸಿಗೆ ಕಾಲದಲ್ಲಿ ಬೆಂಗಳೂರಿಗೆ ಬರ್ತಾ ಇದೆ. ಇವತ್ತು ವೃಷಭಾವತಿ ಹರಿತಾ ಇದೆ. ಅದರಂತ ಕೊಳಚೆ ಆಗಿರ್ತಕ್ಕಂಥ ಜಾಗ ಅದರ ಶುದ್ಧೀಕರಣ ಮಾಡೋ ಬಗ್ಗೆ ಯಾರು ಗಮನಿಸ್ತಾರೆ? ಸಭೆ ಆಯ್ಕೆ ಮಾಡೋದು ಇದು ರೈತ ಸಂಘದ ಸಿದ್ಧಾಂತ. ಎಲ್ಲೂ ಆಯ್ಕೆ ಮಾಡಿ ಎಲ್ಲೂ ಲಟ್ಟ ಕೊಡೋದು ಬಂದಿಲ್ಲ. ಸಭೆ ಆಯ್ಕೆ ಮಾಡೋದು ಇದು ರೈತ ಸಂಘದ ಸಿದ್ಧಾಂತ. ದಕ್ಷಿಣ ಜಿಲ್ಲೆಯ ಯುವ ಘಟಕದ ಅಧ್ಯಕ್ಷರಿಗೆ ಹರೀಶನ ಆಯ್ಕೆ ಮಾಡ್ತಾ ಇದ್ದೀವಿ. ಎಲ್ಲರೂ ಅವರಿಗೆ ಚಪ್ಪಾಳೆ ಮುಖಾಂತರ ಅವ್ರನ್ನ ಸ್ವಾಗತ ಮಾಡಬೇಕು.